ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಫ್ರೀಡಮ್ ಚಾನಲ್. ಇವತ್ತೇನು ಸ್ಪೆಷಲ್ಲು ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮ ಅಜ್ಜಿ ಬಂದಿದ್ರಲ್ಲ, ಅದಕ್ಕೆ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫೇಮಸ್ ಟೆಂಪಲ್. ಗೆಸ್ ಮಾಡಿ ಯಾವ ಟೆಂಪಲ್ಲು ಅಂತ. ಗೆಸ್ ಮಾಡಿದ್ರ ಯಾವ ಟೆಂಪಲ್ಲು ಅಂತ? ಎಸ್, ಕನಕಪುರ ಹತ್ರ ಬರುವ ಸಾತ್ನೂರು ಅನ್ನೋ ರೋಡಲ್ಲಿ ಕಬ್ಬಾಳಮ್ಮ ಟೆಂಪಲ್ ಇರುತ್ತೆ. ಸೊ ನನ್ನ ರೀಸೆಂಟ್ ಫೇವ್ರೆಟ್ ಟೆಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಪವರ್ಫುಲ್ ಟೆಂಪಲ್ ಅಂತಲೂ ಹೇಳ್ಬೋದು. ನಾವು ಮದುವೆ ಆದಾಗ ಹೋಗಿದ್ದು, ಅದಾದಮೇಲೆ 1 ಇಯರ್ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀವಿ. ಇದು ನಾನು 5th ಟೈಮ್ ಹೋಗ್ತಾ ಇರೋದು. ಸೊ ನಮ್ಮ ಅಜ್ಜಿ ಯಾವುದಾದ್ರೂ ಟೆಂಪಲ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಹೋಗಿ ಬಂದಿರೋ ಟೆಂಪಲ್ಸ್ಗೆಲ್ಲ ಅವ್ರಿಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾವಿಬ್ಬರೇ ಹೋಗ್ತಾ ಇರೋದು. ನಮ್ಮ ಹಸ್ಬೆಂಡು ಬ್ಯುಸಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ಥರ ಹೋಗ್ತಾ ಇರೋದು. ಯಾವಾಗಲೂ ನಾವಿಬ್ಬರೇ ಹೋಗ್ತಾ ಇದ್ವಿ, ನಾವು ನಮ್ಮ ಹಸ್ಬೆಂಡ್. ಇವತ್ತು ನಮ್ಮ ಅಜ್ಜಿ ಜೊತೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಬಿಸಿಲಿರೋದ್ರಿಂದ ನಾವು ಬೈಕಲ್ಲೇನು ಹೋಗ್ತಾ ಇಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ 2 ವೇಸಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ. ಚನ್ನಪಟ್ಟಣ ಟು ಸಾತ್ನೂರು ಹೋಗ್ಬೋದು ಅಂತ ಹೇಳ್ತಾರೆ. ಅದಾದಮೇಲೆ ಕನಕಪುರ ಕಡೆಯಿಂದನೂ ಹೋಗ್ಬೋದು. ಸೊ ನಾವಿವತ್ತು ಹೋಗ್ತಾ ಇರೋದು ಕನಕಪುರದಿಂದ. ನೋಡೋಣ ಬನ್ನಿ ಹೇಗೆ ಹೋಗ್ತೀವಿ ಅಂತ. ನೀವು ಕೂಡ ನಮ್ಮ ಜೊತೆ. ನಾನು ಬಸ್ಸಲ್ಲಿ ಹೋಗಿ 4-5 ಇಯರ್ಸ್ ಆಯಿತು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ನೀವು ಕೂಡ ನಮ್ಮ ಜೊತೆ ನೋಡೋಣ ಬನ್ನಿ ಹೇಗಿದೆ ಅಂತ ಟೆಂಪಲ್ಲು. ನಾವು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ 8 ಗಂಟೆಗೆಲ್ಲ ಇಲ್ಲಿ ಸ್ಟಾರ್ಟ್ ಆಗೋಗಬೇಕು ಅಂತ. ಬಟ್ ಆಗಲಿಲ್ಲ. ಮಾರ್ನಿಂಗೆ 6 o'clockಗೆ ಎದ್ವಿ. ಬಟ್ ಎಲ್ಲ ಕೆಲಸ ಮಾಡಿ ನಮ್ಮ ಅಜ್ಜಿ ಎಲ್ಲ ರೆಡಿಯಾಗಿ, ನಾನು ರೆಡಿ ಆಗೋಷ್ಟರಲ್ಲಿ, ಟಿಫನ್ ಎಲ್ಲ ಆಗೋಷ್ಟರಲ್ಲಿ ಅರೌಂಡ್ 9 o'clock ಮೇಲೇ ಆಯಿತು. ಅಷ್ಟೊತ್ತಿಗೆ ತುಂಬಾ ಬಿಸಿಲಿತ್ತು. ಹೋಗಿ ಬರೋ ಅಷ್ಟರಲ್ಲಿ ತುಂಬ ಟಯರ್ಡಾಗಿ ಹೋಗ್ತೀವಿ ಅಂತ ಕೂಡ ಅನ್ನಿಸ್ತಾ ಇತ್ತು. ಅಷ್ಟೊಂದು ಬಿಸಿಲಿತ್ತು 9 ಗಂಟೆಗೇ. ನಮ್ಮ ಮನೆಯಿಂದ ಡೈರೆಕ್ಟ್ ಬನಶಂಕರಿಗೆ ಹೋದ್ವಿ. ಬನಶಂಕರಿ ಟು ಕನಕಪುರ ಹೋಗ್ತಾ ಇದ್ದೀವಿ. ಕನಕಪುರ ಟು ಸಾತ್ನೂರು ಟು ಕಬ್ಬಾಳಮ್ಮ ಟೆಂಪಲ್. ಈ ಮ್ಯಾಪ್ ಎಲ್ಲ ನಮ್ಮ ಹಸ್ಬೆಂಡ್ ಗೈಡ್ ಮಾಡಿದ್ದು ನನಗೆ. ಸೊ ನಾನು ಬನಶಂಕರಿ ಟು ಕನಕಪುರ ರೀಚ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಕನಕಪುರ ಬಸ್ ಸ್ಟ್ಯಾಂಡು. ಸೊ ನಾವು ಕನಕಪುರ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಕಬ್ಬಾಳಮ್ಮ ಟೆಂಪಲ್ಗೆ ತುಂಬ ಬಸ್ಸಸ್ ಇಲ್ಲ. 2 hours ಒಂದೇನೋ ಇರಬೇಕು ಮೇ ಬಿ. ನನಗೆ ಅಷ್ಟೊಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನಾವು ಹೋದಾಗ ಡೈರೆಕ್ಟ್ ಕಬ್ಬಾಳಮ್ಮ ಟೆಂಪಲ್ಗೆ ಬಸ್ ಸಿಗಲಿಲ್ಲ. ಅದಕ್ಕೆ ನಾವು ಸಾತ್ನೂರು ಬಸ್ ಹತ್ತಿ ಅಂತ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು. ಸೊ ನಾವು ಸಾತ್ನೂರು ಬಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲೇ ಹೋಗ್ಬೇಕಂದ್ರೂ ನನ್ನ ಬ್ಯಾಗಲ್ಲಿ ಒಂದು ವಾಟರ್ ಬಾಟ್ಲ್ ಇರುತ್ತೆ. ಅದಾದಮೇಲೆ ಸಮ್ ಜ್ಯೂಸಸ್ ಇರುತ್ತೆ, ಇಲ್ಲಾಂದರೆ ಯಾವುದೋ ಒಂದು ಫ್ರೂಟ್ಸ್ ಇರುತ್ತೆ. ನಾವು ಕನಕಪುರದ ಹತ್ರ ಇಳಿದಾಗ ಅಲ್ಲಿ ಒಬ್ಬರು ಕಡಲೆಕಾಯಿ ಹಾಕ್ಕೊಂಡಿದ್ರು, ಹಸಿ ಕಡಲೆಕಾಯಿ. ಸೊ ಅವು ಕೂಡ ತಗೊಂಡೆ. ನನಗೆ ತುಂಬ ಇಷ್ಟ ಹಸಿ ಕಡಲೆಕಾಯಿ ಅಂದರೆ. ಅದು ತಗೊಂಡು ಬಸ್ಸಲ್ಲಿ ತಿಂದ್ಕೊಂಡು ಹೋಗೋದು. ಯಾಕಂದರೆ ನಾವು ಚಿಕ್ಕವಾಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರನೇ ತಿಂದ್ಕೊಂಡು ಹೋಗ್ತಾ ಇದ್ವಿ. ನಾವು ಸಾತ್ನೂರಿಗೆ ರೀಚ್ ಆದಾಗ ಅಲ್ಲಿಂದ ಡೈರೆಕ್ಟ್ ಕಬ್ಬಾಳಮ್ಮ ಟೆಂಪಲ್ಗೆ ಬಸ್ ಸಿಕ್ತು. ಸೊ ಬಸ್ನ ಕ್ಯಾಚ್ ಮಾಡಿ ಕಬ್ಬಾಳಮ್ಮ ಟೆಂಪಲ್ಗೆ ಹೋದ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಟಯರ್ಡಾಗಿ ಹೋಗ್ತೀವಿ. ಸೊ ಅದಕ್ಕೆ ನೀವು ಕೂಡ ಜರ್ನಿ ಮಾಡಬೇಕಾದ್ರೆ ಬಸ್ಸಲ್ಲಿ ವಾಟರ್ ಬಾಟ್ಲು ಎಲ್ಲ ಕ್ಯಾರಿ ಮಾಡಿ, ಜ್ಯೂಸು ಇಲ್ಲ ಸಮ್ ಫ್ರೂಟ್ಸ್ ಏನೋ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡಿ. ನಾನು ನೆನಪಾದಾಗೆಲ್ಲ ನಮ್ಮ ಅಜ್ಜಿಗೆ ಕೊಡ್ತಾನೆ ಇದ್ದೆ ಜ್ಯೂಸು, ಫ್ರೂಟ್ಸು ಎಲ್ಲ. ಈ ಸಮ್ಮರ್ಗೆ ತುಂಬ ಬಿಸಿಲಿರೋದ್ರಿಂದ ನಾವು ತುಂಬ ಡಿಹೈಡ್ರೇಟೆಡ್ ಆಗೋಗ್ತೀವಿ. ಸೊ ಅದರಿಂದ ಹೈಡ್ರೇಟ್ ಮಾಡ್ಕೊತಾ ಇರಬೇಕು ನಮಗೆ ನಾವೇ. ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ವ
ಕಬ್ಬಾಳಮ್ಮ ಟೆಂಪಲ್ಗೆ ನಿಯರ್ ಆಗ್ತಾ ಆಗ್ತಾ ವೆದರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಬ್ಬಾಳ್ಗೆ ರೀಚ್ ಆದ್ವಿ. ನೋಡಿ, ಇದೆ ಕಬ್ಬಾಳು. ತುಂಬ ಜನ ಬಂದಿರ್ತಾರೆ, ಬಸ್ಸುಗಳೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ತುಂಬ ರಶ್ ಇರುತ್ತೆ. ಟ್ಯೂಸ್ಡೇ, ವೆಡ್ನಸ್ಡೇ, ಸಂಡೇ ತುಂಬ ಅಂದರೆ ತುಂಬ. ಇವಾಗ ನೋಡಿರ ಬನ್ನಿ ನೀವೇ ಟೆಂಪಲ್ ಹತ್ರ ಎಷ್ಟು ರಶ್ ಇರುತ್ತೆ ಅಂತ. ಎಸ್, ಇದೇ ಕಬ್ಬಾಳಮ್ಮ ಟೆಂಪಲ್ ಔಟ್ಸೈಡ್ ಎಂಟ್ರೆನ್ಸ್. ಆಚೆಯಿಂದ ನೋಡಿದ್ರೆ ಈ ಥರ ಇರುತ್ತೆ ಟೆಂಪಲ್. ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ರಶ್ ಇದೆ ಅಂತ. ಎಂಟ್ರೆನ್ಸಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ, ಅದಕ್ಕೆ ಇನ್ನು ಗೇಟ್ ಓಪನ್ ಆಗಿಲ್ಲ. ಸೈಡಿಂದನೇ ಇನ್ನೊಂದು ಗೇಟ್ ಇದೆ, ಸೊ ಆ ಕಡೆಯಿಂದ ಹೋಗೋದು. ಸೊ ಎಲ್ಲರೂ ಹೂವು ಎಲ್ಲ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ, ಕರಿತಾ ಇರ್ತಾರೆ, ಇಲ್ಲೇ ಸ್ಲಿಪ್ಪರ್ ಬಿಡಿ ಅಂತೆ, ಇಲ್ಲೇ ಪೂಜೆ ಸಾಮಾನು ತಗೊಳ್ಳಿ ಅಂತ. ಸೊ ನಾವು ಕೂಡ ಒಂದು ಪೂಜೆ ಸಾಮಾನು ತಗೊಂಡ್ವಿ. ನಾವು ರೆಗ್ಯುಲರಾಗಿ ಒಬ್ರ ಹತ್ರ ಒಬ್ರು ಆಂಟಿ ಹತ್ರ ಪೂಜೆ ಸಾಮಾನು ತೊಗೊತಿದ್ವಿ. ಸೊ ಈ ಸಲ ಪಕ್ಕದವ್ರ ಹತ್ರ ತಗೊಂಡ್ವಿ, ಅದಕ್ಕೆ ಅವ್ರು ನೋಡ್ತಿದ್ರು, ಬಟ್ ಮಾತಾಡಿಸಿದ್ರು. ಸೊ ಪೂಜೆ ಸಾಮಾನು ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಕಾಲು ಇಡೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಬಿಸಿಲಿದೆ. ಇಲ್ಲಿ ಒಂದು ಬೆಟ್ಟ ಕೂಡ ಇದೆ, ಕಬ್ಬಾಳಮ್ಮ ದೇವಸ್ಥಾನ ಹಿಂದೆ ನೋಡಿದ್ರಲ್ಲ ಆಗಲೇ, ಅಲ್ಲಿ ಒಂದು ಬೆಟ್ಟ ಕೂಡ ಇದೆ. ಸೊ ತುಂಬ ಜನ ಇದ್ದಾರೆ, ತುಂಬ ಕ್ಯೂ ಇದೆ ಇಲ್ಲಿ. ಇಲ್ಲಿಂದನೇ ನೋಡ್ತಾ ಇದ್ದೀವಲ್ವ, ತುಂಬ ಜನ ಇದ್ದಾರೆ ಇಲ್ಲಿ. ಇಲ್ಲಿ ಬರ್ತಿರೋರೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ತಾ ಇರೋರು. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ಪೂಜೆ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹೂವು ತಗೊಂಡು, ಸೊ ನೋಡಿದ್ರಲ್ಲ, ಫೈನಲಿ ಕ್ಯೂ ಲೈನ್ಗೆ ಬಂದ್ವಿ. ನೋಡಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಸ್ಪೆಷಲ್ ದರ್ಶನ ಆವಾಗ ತಕ್ಷಣ ಕ್ಲೋಸ್ ಆಗಿತ್ತು ಅನಿಸುತ್ತೆ ನಾವು ಹೋದಾಗ. ತುಂಬ ಕ್ಯೂ ಇದೆ, ತುಂಬ ಬಿಸಿಲಲ್ಲಿ ತುಂಬ ಜನ ರಶ್ ಇರ್ತಾರೆ. ಆ್ಯಕ್ಚುಲಿ ಮಂಡೇ ಅಷ್ಟಿರಲ್ಲ, ಟ್ಯೂಸ್ಡೇ ಸಂಡೇ ತುಂಬ ಇರ್ತಾರೆ. ಸೊ ನೋಡಿದ್ರಲ್ಲ, ಮೊಬೈಲ್ಸು ರಿಸ್ಟ್ರಿಕ್ಟೆಡ್ ಅಂತ ಕೂಡ ಬರೆದಿದ್ರು, ಬಟ್ ನಾನು ನಿಮಗೋಸ್ಕರ ವೀಡಿಯೋ ಶೂಟ್ ಮಾಡೋಣ ಅಂತಲೇ ವೀಡಿಯೋ ಕ್ಯಾಮ್ರಾ ಆನ್ ಮಾಡಿಕೊಂಡು ಶೂಟ್ ಮಾಡ್ತಾ ಇರೋದು. ಅದಾದಮೇಲೆ ಇಲ್ಲಿ ಯಂತ್ರ ಕೂಡ ಹಾಕ್ತಾರೆ, ಸೊ ಬೇಕು ಅನ್ನೋರು ಹಾಕ್ಸ್ಕೋಬೋದು. ಅದೇ ಥರ ಇಲ್ಲಿ ತಡೆ ಹೊಡಿತಾರೆ, ದೃಷ್ಟಿ ಕೂಡ ತೆಗಿತಾರೆ ಇಲ್ಲಿ. ಎಸ್, ಅದಾದಮೇಲೆ ಫೈನಲಿ ದರ್ಶನ ಮುಗೀತು. ಸೊ ಆಚೆ ಬಂದ್ವಿ. ಈಗ ಪ್ರಸಾದ ತಗೊಳ್ಳೋ ಟೈಮ್. ಸೊ ಎಂಟ್ರೆನ್ಸಲ್ಲಿ ತಗೊಳ್ಳೋಣ ಬನ್ನಿ. ಹಾಗೆ ಈ ದೇವಸ್ಥಾನದ ಬಗ್ಗೆ ನನ್ನ ಹಸ್ಬೆಂಡು ನನಗೆ ಒಂದು ಸ್ಟೋರಿ ಹೇಳಿದರು. ಏನಪ್ಪ ಅದು ಸ್ಟೋರಿ ಅಂದರೆ, ಕಬ್ಬಾಳಮ್ಮ ಮತ್ತು ಬಿಸ್ಲಮ್ಮ ಅಂತ ಇರ್ತಾರೆ. ಕಬ್ಬಾಳಮ್ಮದು ಬಂದು ಕಬ್ಬಾಳು ಊರು, ಬಿಸ್ಲಮ್ಮ ಅವ್ರದ್ದು ಬಂದು ಹುಣಸನಹಳ್ಳಿ ಅಂತ ಹೇಳಿಬಿಟ್ಟು. ಕಬ್ಬಾಳಮ್ಮಗೆ ಮಕ್ಕಳಿರಲ್ಲ, ಬಿಸ್ಲಮ್ಮ ಅವ್ರಿಗೆ 9 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬರು ಗಂಡು ಮಗು ಮತ್ತು ಇನ್ನು ಉಳಿದವರೆಲ್ಲ ಹೆಣ್ಮಕ್ಳು ಇರ್ತಾರೆ. ಗಂಡು ಮಗು ಹೆಸರು ಬಂದು ಸಿಡೀರಣ್ಣ ಅಂತ ಹೇಳಿಬಿಟ್ಟು. ಸೊ ಕಬ್ಬಾಳಮ್ಮಗೆ ಮಕ್ಕಳಿರಲ್ವಲ್ಲ, ಅದಕ್ಕೆ ತಂಗಿ ಮನೆಗೆ ಬಂದು ಮಕ್ಕಳು ನೋಡೋಣ ಅಂತ ಬಂದಿರ್ತಾರೆ. ಬಟ್ಟು ಬಿಸ್ಲಮ್ಮ ಏನು ಅನ್ಕೊತಾರೆ, ಅಸೂಯೆ ಪಟ್ಕೊಂಡು ಮಕ್ಕಳನ್ನ ಅಲ್ಲೇ ಬಚ್ಚಿಟ್ಟು ಆಟ ಆಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆಟ ಆಡೋಕ್ಕೆ ಹೋಗಿರೋದು ಬಂದು ಒಬ್ಬರು ಗಂಡು ಮಗು ಇದ್ದಾರಲ್ಲ ಸಿಡೀರಣ್ಣ ಅಂತ, ಅವ್ರು ಮಾತ್ರ ಆಟ ಆಡೋಕ್ಕೆ ಹೋಗಿರ್ತಾರೆ. ಇನ್ನೆಲ್ಲ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಇರೋರು ಬಚ್ಚಿಟ್ಟು ಇಲ್ಲ ಮಕ್ಕಳು ಆಟ ಆಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರಂತೆ. ಸೊ ಕಬ್ಬಾಳಮ್ಮ ಆವಾಗ ಒಂದು ಶಾಪ ಕೊಡ್ತಾರಂತೆ, ಆಟ ಆಡೋಕ್ಕೆ ಹೋಗಿರೋರು ಆಟ ಆಡ್ಕೊಂಡು ಮನೆಗೆ ಬರಲಿ, ಮನೆಯಲ್ಲಿ ಇರೋರು ಕಲ್ಲಾಗಿ ಶಿಲೆಯಾಗಿ ಆಗೋಗಲಿ ಅಂತ. ಸೊ ಅದಕ್ಕೆ ಅವರು ಇವಾಗಲೂ ಶಿಲೆಯಾಗಿ ಹುಣಸನಹಳ್ಳಿ ಅನ್ನೋ ಊರಲ್ಲಿ ಹಾಗೆ ಇದ್ದಾರಂತೆ ನೆಲೆಸಿ. ಸೊ ಇದು ಸ್ಟೋರಿ. ಈ ಟ್ರಾವೆಲ್ ಟೆಂಪಲ್
ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುಡ್ ಬೈ.